ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಯುವಕರೇ ಎಚ್ಚರ ಎಚ್ಚರ. ಉದ್ಯೋಗದ ನೆಪ ಹೇಳಿ ವಸೂಲಿ ಮಾಡ್ತಾರೆ ಜೋಪಾನ. ಉದ್ಯೋಗವನ್ನ ಅರಸುವಂತಹ ಯುವಕರೇ ಈ ಖತರ್ನಾಕ್ ಗ್ಯಾಂಗ್ನ ಪ್ರಮುಖ ಟಾರ್ಗೆಟ್ಗಳಾಗ್ತಾ ಇದ್ದಾರೆ. MNC ಕಂಪನಿಯಲ್ಲಿ ಉದ್ಯೋಗ, ಲಕ್ಷ ಲಕ್ಷ ಸಂಬಳದ ಆಮಿಷ, ಉಳ್ಕೊಳ್ಳೋದಕ್ಕೆ ಅಕೊಮೊಡೇಷನ್ ವ್ಯವಸ್ಥೆ, ಫುಡ್ ವ್ಯವಸ್ಥೆ ಎಲ್ಲ ಮಾಡ್ತೀವಿ ಅಂತ ಇಲ್ಲ ಸಲ್ಲದ ಆಸೆಯನ್ನು ಹುಟ್ಟಿಸ್ತಾರೆ. ನಿರುದ್ಯೋಗ ಹೆಂಗಿದ್ರು ತಾಂಡವ ಆಡ್ತಾ ಇದೆ. ಪಾಪ ಇಂಥವ್ರ ಮಾತುಗಳನ್ನ ಎಲ್ಲೋ ಒಂದು ಕೆಲಸ ಸಿಗಬಹುದು ಅಂತ ಅರಸಿ ಬರುವಂಥ ಅನೇಕರಿಗೆ ದೊಡ್ಡ ದೋಖ ಆಗ್ತಾ ಇದೆ. ಉದ್ಯೋಗದ ನೆಪ ಹೇಳಿ ವಸೂಲಿ ಮಾಡ್ತಾರೆ, ನಿಮ್ಮಿಂದ ಸುಲಿಗೆ ಮಾಡ್ತಾರೆ ಜೋಪಾನ. ಉದ್ಯೋಗವನ್ನ ಯಾರು ಹುಡುಕ್ತಾ ಇರ್ತಾರೆ, ಯಾರು ಪರದಾಡ್ತಾ ಇರ್ತಾರೆ ಜಾಬ್ ಬೇಕು ಅಂತ, ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡ್ಬಿಡ್ತಾರೆ ಈಸಿಯಾಗಿ. MNC ಕಂಪನಿಯಲ್ಲಿ ಉದ್ಯೋಗ ಜೊತೆಗೆ ಲಕ್ಷ ಲಕ್ಷ ಸಂಬಳ ಕೊಡಿಸ್ತೀವಿ ಅಂತ ಹೇಳ್ತಾರೆ. 3 ವರ್ಷದಿಂದ ಸಾವಿರಾರು ಯುವಕರನ್ನ ವಂಚಿಸಿದ್ದಾರೆ ಈ ಐನಾತಿಗಳು. ಈಗ ವೈಟ್ ಫೀಲ್ಡ್ ಪೊಲೀಸರಿಂದ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಒಬ್ಬರತ್ರಲ್ಲ ಇಬ್ಬರತ್ರಲ್ಲ, ಇಂಥ ಅನೇಕ ಕಂಪನಿಗಳಿವೆ. ಇರೋ ಬರೋ ಫೆಸಿಲಿಟೀಸ್ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ. ಏನು ಇಲ್ಲದೆ, ಎಕ್ಸ್ಪೀರಿಯನ್ಸ್ ಇಲ್ಲದೆ 50,000 80,000 ಡೈರೆಕ್ಟ್ HR ಪೋಸ್ಟು, ಏನೇನು ಕಥೆಗಳನ್ನು ಹೇಳ್ಬೋದು ಯುವಕರನ್ನು ನಂಬಿಸೋದಕ್ಕೆ ಅದನ್ನೆಲ್ಲ ಹೇಳ್ತಾರೆ. ಆಗಷ್ಟೇ ಎಜುಕೇಷನ್ ಮುಗಿಸ್ಕೊಂಡು ಬಂದಂತಹ ಯುವಕರಿಗೆ ತಾವು ಕೆಲಸ ಮಾಡಬೇಕು, ತಮ್ಮ ಮನೆಯನ್ನು ನೋಡ್ಕೊಳ್ಬೇಕು, ನಮಗೂ ನಮ್ಮದೇ ಆದಂಥ ಜವಾಬ್ದಾರಿಗಳಿದೆ ಅಂತ ಪಾಪ ಬಂದಿರ್ತಾರೆ. ಅವ್ರು ಕೇಳಿದಷ್ಟು ಹಣ ಕೊಟ್ಟರೆ ಫ್ಯೂಚರಲ್ಲಿ ಜಾಬ್ ಸಿಗುತ್ತೆ ಅನ್ನುವಂಥ ಒಂದು ವಿಶ್ವಾಸ ಇರುತ್ತೆ. ಕೊಟ್ಬಿಡೋಣ ಸದ್ಯ ಜಾಬ್ ಸಿಕ್ಕಲಿ, ಯಾಕಂದರೆ ಕಂಪ್ನಿ ಟು ಕಂಪ್ನಿ ಅಲ್ದಾಡಬೇಕು. ಎಂಥ ಡಿಗ್ರಿನಾದ್ರು ಮುಗಿಸಿರಿ, ಎಂಥ ಇಂಜಿನಿಯರಿಂಗ್ ಆದರೂ ಮುಗಿಸಿರಿ, ಕೆಲಸ ಸಿಗ್ತಾ ಇಲ್ಲ. ಹಾಗಾಗಿ ಪಾಪ ಕ್ಯೂ ಅಲ್ಲಿ ನಿಂತ್ಕೊಂಡು ಏನೋ ಕಷ್ಟ ಸುಖ ಎಲ್ಲೋ ಸಾಲ ಮಾಡಾದರೂ ತಂದು ಕೊಡ್ತಾರೆ. ಆದರೆ ಇದನ್ನೆಲ್ಲ ತುಂಬಾ ಈಸಿಯಾಗಿ ಟ್ರ್ಯಾಪ್ ಮಾಡಿ ಸಿಕ್ಕಾಕ್ಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ, ಬೆಂಗಳೂರಿನ ಯುವಕರೇ ಒಂದು ಜಾಬ್ ಸಿಗೋದಷ್ಟು ಈಸಿ ಅಲ್ಲ. ಕಂಪನಿಯ ಡೀಟೇಲ್ಸ್ಗಳನ್ನು ಕೂಡ ಕಲೆ ಹಾಕಿ ಬನ್ನಿ. ಯಾಕಂತ ಹೇಳಿದ್ರೆ ಮೋಸ ಮಾಡುವ ಜಾಲಗಳು ಎಲ್ಲೆಲ್ಲಿಯೂ ಬೇರೂರ್ಬಿಟ್ಟಿದೆ. ಆಂಧ್ರ ಪ್ರದೇಶದ MNC ಕಂಪನಿಯಲ್ಲಿ ಉದ್ಯೋಗ ಕೊಡಿಸೋದಾಗಿ ಮೋಸ, ಪ್ರತಿ ವರ್ಷ ಸಂಬಳ ಹೆಚ್ಚಳ. ಇವಾಗಿರುವಂಥ ಕಂಪನಿಗಳೇ ಕೊಡ್ತಾ ಇರುವಂಥ ಸಂಬಳದಲ್ಲಿ ಕಡಿತ ಮಾಡ್ತಾ ಇದೆ. ಇವ್ರುಗಳು ನೋಡಿ ಏನೆಲ್ಲ ಆಮಿಷಗಳನ್ನು ನೋಡಿದ್ದಾರೆ. ಮೊದಲು ಟೆಸ್ಟ್ ಪಾಸ್ ಮಾಡಬೇಕು ಅಂತ ನಂಬಿಸ್ತಾ ಇದ್ರಂತೆ. ಪರೀಕ್ಷೆ ಹೆಸರಲ್ಲಿ 2,000ದಿಂದ 3,000 ಶುಲ್ಕ ವಸೂಲಿ. ಜೀವನ ಸೆಟಲ್ ಆಗ್ಬಿಡುತ್ತೆ ಅಂತ ಹೇಳಿ ಆಮಿಷವನ್ನ ಕೊಡ್ತಾ ಇದ್ರು. ಒಂದೇ ಬಾರಿ 30ರಿಂದ 40 ಮಂದಿಗೆ ಪರೀಕ್ಷೆನ ನಡೆಸ್ತಾ ಇದ್ರು ಆರೋಪಿಗಳು. ಬಳಿಕ ನೀವು ಸೆಲೆಕ್ಟ್ ಆಗಿಲ್ಲ ಅಂತ ಹೇಳಿ ಕಳಿಸ್ಬಿಡ್ತಿದ್ರು. ಮೊದಲು ಟೆಸ್ಟ್ ಪಾಸ್ ಆಗಬೇಕು ಅಂತ ನಂಬಿಸ್ತಾ ಇದ್ರು. ಪಾಪ ಪರೀಕ್ಷೆಗೆ ಪ್ರಿಪೇರ್ ಆಗಿ ಹಗಲು ರಾತ್ರಿ ಓದಿ ಎಕ್ಸಾಮ್ ಬರೀತಾ ಇದ್ರು. ಆದರೆ ನೀವು ಸೆಲೆಕ್ಟ್ ಆಗಿಲ್ಲ, ಸೆಲೆಕ್ಟ್ ಆಗಿದ್ದಿದ್ರೆ ನಿಮಗೆ ಕೆಲಸ ಇರ್ತಾ ಇತ್ತು, ಹೋಗಿ ಏನು ಕಳಿಸ್ಬಿಡೋರು. 2-3 ಸಾವಿರ ಲಾಸ್. ಹಿಂದಿನ ದಿನ ಅಥವಾ 1 ತಿಂಗಳು 15 ದಿನ ಓದಿದ ಲಾಸ್. ಅಥವಾ ಬೇರೆ ಕಡೆ ಎಲ್ಲ ಹುಡುಕೊಂಡು ನಿಯತ್ತಾಗಿರೋ ಕೆಲಸಗಳು ಸಿಗ್ತಾ ಇತ್ತೇನೋ, ಅದೂ ಇಲ್ಲ. ಯಾವ ರೀತಿಯಾಗಿ ಒಬ್ಬೊಬ್ಬರ ಹತ್ರನೂ 2,000ದಿಂದ 3,000 ಇವರು ವಸೂಲಿ ಮಾಡಿಕೊಂಡು ಎಲ್ರಿಗೂ ದೋಖ ಮಾಡ್ತಾ ಇದ್ದಾರೆ ನೋಡಿ. ಅವಾಗ ತಾನೇ ಕೆಲಸ ಹುಡ್ಕೊಂಡು ಬರ್ತಾ ಇದ್ದಂತಹ ಮಕ್ಕಳೇ, ವಿದ್ಯಾರ್ಥಿಗಳೇ ಇವರ ಟಾರ್ಗೆಟ್. ಒಬ್ಬರಿಂದ 3,000 ಅಥವಾ 4,000 5,000 ಅಂತೆಲ್ಲ ಹೋದರೆ 40 ಜನಕ್ಕೆ ಎಷ್ಟಾಯಿತು? ದಂಧೆ ನೋಡಿ ಹೆಂಗಿದೆ ನಿರುದ್ಯೋಗದ ಹೆಸರಲ್ಲಿ. ಒಂದೇ ಬಾರಿ 30ರಿಂದ 40 ಮಂದಿಗೆ ಪರೀಕ್ಷೆಯನ್ನು ನಡೆಸ್ತಾ ಇದ್ರು ಆರೋಪಿಗಳು. ಬಳಿಕ ನೀವು ಸೆಲೆಕ್ಟ್ ಆಗಿಲ್ಲ ಅಂತ ಕೈ ತೊಳೆದುಕೊಳ್ತಾ ಇದ್ರು. ಒಂದೇ ಮಾತಿಗೆ ಮುಗ್ದೈತಲ್ಲ, ಅವರೇ ಕೊರಗಬೇಕು. ಯಾರೋ ದುಡ್ಡು ಕೊಟ್ಬಿಟ್ಟು ಎಕ್ಸಾಮು ಬರೆದ್ಬಿಟ್ಟು, ಅಯ್ಯೋ ನಾನು ಇನ್ನೂ ಚೆನ್ನಾಗಿ ಮಾಡಿದ್ದಿದ್ರೆ ನನಗೆ ಇಷ್ಟೊಂದು ಲಕ್ಷಗಟ್ಟಲೆ ಸಂಬಳ ಬರುವಂಥ ಕೆಲಸ ಸಿಕ್ಬಿಡ್ತಾ ಇತ್ತು, ನನ್ನ ಜೀವನ ಸೆಟಲ್ಡ್ ಆಗಿಬಿಡ್ತಾ ಇತ್ತು ಅಂತ. ನಕಲಿ ನೇಮಕಾತಿ ಪರೀಕ್ಷೆ ನಡೆಸಿ ನಿರುದ್ಯೋಗಿಗಳಿಗೆ ಭಾರಿ ವಂಚನೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ನಗರದಲ್ಲಿರುವಂತಹ ವೈಟ್ ಫೀಲ್ಡ್ ನಮ್ಮ ಲಿಮಿಟ್ಸ್ ನಲ್ಲಿ, HL ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ನಿನ್ನೆ ಒಂದು ಸಾಫ್ಟ್ವೇರ್ ಜಾಬ್ ಕೊಡಿಸಿನಿ ಅಂತ ಹೇಳ್ಬಿಟ್ಟು ಒಂದು ಫೇಕ್ ಜಾಬ್, ಸಾಫ್ಟ್ವೇರ್ ಜಾಬ್ ಕೊಡಿಸಿನಿ ಅಂತಂದ್ರೆ ಫೇಕ್ ಸೆಂಟರ್, ಬೇಸಿಕಲಿ ರಿಕ್ರೂಟ್ಮೆಂಟ್ ಸೆಂಟರ್ ನಡೆಸ್ತಾ ಇದ್ದವ್ರ ಮೇಲೆ ಒಂದು ರೈಡ್ ಮಾಡಿ ಒಂದು FIR ದಾಖಲಾತಿ ಮಾಡಲಾಗಿದೆ. ಇದರಲ್ಲಿ ಏನಂದ್ರೆ HL ಪೊಲೀಸ್ ಸ್ಟೇಷನ್ ನಮ್ಮಲ್ಲಿ ಇರುವಂತಹ ಔಟರ್ ರಿಂಗ್ ರೋಡ್ ಮೇಲೆ ನಿಯರ್ ಮಾರ್ತಹಳ್ಳಿ ಜಂಕ್ಷನ್ ಹತ್ರ ಒಂದು ಕಂಪನಿ, ಕಾರ್ಪೊರೇಟ್ ಜಾಬ್ಸ್ ಬೇಕಾ ನಿಮ್ಗೆ, ನಾವು ಅದಕ್ಕೆ ರೆಡಿ ಮಾಡಿಸ್ತೀವಿ, ಇಂಟರ್ವ್ಯೂಗೆ ಪ್ರಿಪೇರ್ ಮಾಡಿಸ್ತೀವಿ, ಮತ್ತೆ ಅದೇ ರೀತಿಯಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ಅವ್ರ ಕಡೆ ಒಂದು ಫೀಸ್ ಒಂದು 2,000ರಿಂದ 4,000 ಒಂದೊಂದು ಕ್ಯಾಂಡಿಡೇಟ್ ಇಂದ ಫೀಸ್ ತಗೊಂಡು, ಮತ್ತೆ ಅವ್ರ ಕಡೆಯಿಂದ ಎಕ್ಸಾಮ್ ಬರೀಸು, ಮತ್ತೆ ಒಂದು ಅವರೇ ಕಂಪನಿ ಎಂಪ್ಲಾಯೀಸ್ ಇಂಟರ್ವ್ಯೂ ಮಾಡಿದಂಗೆ ಒಂದು ಸಿನಾರಿಯೋನ ಕ್ರಿಯೇಟ್ ಮಾಡಿ, ಅದರ ನಂತರ ನಮ್ಮ MNC ಕೆಲವು ದೊಡ್ಡ ದೊಡ್ಡ MNC ಗಳಲ್ಲಿ ಜಾಬ್ ಕೊಡಿಸಿವಿ ಅಂತ ಹೇಳ್ಬಿಟ್ಟು
ಕ್ಯಾಂಡಿಡೇಟ್ಸ್ಗೆ ಮೋಸ ಮಾಡುವಂಥದ್ದು ಕಾರ್ಯಕ್ರಮ, ಅದು ಒಂದು ಬಿಸ್ನೆಸ್ ನಡೀತಾ ಇತ್ತು. ಅದರ ಮೇಲೆ ರೈಡ್ ಮಾಡಿದ್ವಿ. ಈಗಾಗಲೇ ಅವರು ಯಾರು ಕ್ಯಾಂಡಿಡೇಟ್ಸ್ ಅಟೆಂಡ್ ಆಗಿದ್ದಾರೆ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ತಗೊಂಡು FIR ಮಾಡಲಾಗಿದೆ. ಎಲ್ಲರಿಗೂ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್. ದಿನ ಬೆಳಗಾದರೆ ಎಲ್ಲೆಲ್ಲೂ ಅಡ್ವರ್ಟೈಸ್ಮೆಂಟ್ಗಳ ಹಾವಳಿ, ಲಕ್ಷ ಸಂಬಳ, 50,000 80,000 ಡೈರೆಕ್ಟ್ ಅದು ಕೂಡ ಕೊಡ್ತೀವಿ, ಅಕೊಮಡೇಷನ್ ಕೊಡ್ತೀವಿ, ಫುಡ್ ಕೊಡ್ತೀವಿ ಅಂತ ಹೇಳಿ ನಿರುದ್ಯೋಗಿಗಳನ್ನು ಯಾವ ರೀತಿಯಾಗಿ ವಂಚಿಸ್ತಾ ಇದ್ದಾರೆ? ಇಂಥ ಜಾಲಗಳು ಎಲ್ಲೆಲ್ಲಿ ಬೇರೂರಿದೆ ಸಂತೋಷ್? ಅಮೃತ, ಏನು ಬೆಂಗಳೂರಿನಲ್ಲಿ ಕೆಲಸ ಕೊಡ್ತೀನಿ ಅಂತೇಳಿ ವಂಚನೆ ಮಾಡುವಂತ ಪ್ರಕರಣಗಳು ದಿನ ಬೆಳಕಿಗೆ ಬರ್ತಾ ಇರುವಂತದ್ದು. ಇಲ್ಲೂ ಕೂಡ MNC ಕಂಪನಿ, ಆಂಧ್ರ ಮೂಲದಲ್ಲಿರುವಂತ MNC ಕಂಪನಿ ಏನಿದೆ, ಸೊ ಅಲ್ಲಿ ನಿಮ್ಗೆ ಕೆಲಸವನ್ನು ಕೊಡಿಸ್ತೀನಿ ಅಂತೇಳಿ ಲಕ್ಷಾಂತರ ರೂಪಾಯಿ ಸಂಬಳ ಇರುತ್ತೆ ಅಂತ ಹೇಳಿ ಯಾರು ಕೆಲಸ ಇಲ್ಲದೆ ಕೆಲಸಕ್ಕಾಗಿ ಹುಡುಕಾಟವನ್ನು ನಡೆಸ್ತಾ ಇರ್ತಾರೆ ಅಂತ ಯುವಕ ಯುವತಿಯರನ್ನ ಟಾರ್ಗೆಟ್ ಮಾಡುವಂತದ್ದು. ಟಾರ್ಗೆಟ್ ಮಾಡಿ ಅವ್ರಿಗೆ ನಾವು ಕೊಡುವಂತ ಒಂದು ಎಕ್ಸಾಮ್ ಅನ್ನ, ನೀವು ಟೆಸ್ಟ್ ಅನ್ನ ಪಾಸ್ ಆಗ್ಬೇಕು, ಆ ಟೆಸ್ಟ್ ಅನ್ನ ಪಾಸ್ ಆದ್ರೆ ನಿಮ್ಗೆ ಖಂಡಿತವಾಗಿ ನಾವು ನಿಮ್ಗೆ ಕೆಲಸವನ್ನ ಕೊಡಿಸ್ತೇವೆ ಅಂತ ಹೇಳುವಂಥದ್ದು. ಆ ಪರೀಕ್ಷೆಯನ್ನ ಪ್ರೊಸೆಸಿಂಗ್ ಫೀಸ್ ಎಲ್ಲ ಮಾಡ್ಲಿಕ್ಕೆ 2 ರಿಂದ 3 ಸಾವಿರ, ಅಂದ್ರೆ ಒಬ್ಬ ವ್ಯಕ್ತಿಯಿಂದ 2 ರಿಂದ 3 ಸಾವಿರ ರೂಪಾಯಿ ಹಣವನ್ನ ಇವರು ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು. ಆ ಕಲೆಕ್ಟ್ ಮಾಡಿಕೊಂಡು ಏಕಕಾಲಕ್ಕೆ 30 ರಿಂದ 40 50 ಜನರಿಗೆ ಪರೀಕ್ಷೆಗಳನ್ನ ಬರ್ಸುವಂಥದ್ದು. ಪರೀಕ್ಷೆಯನ್ನ ಬರ್ಸಿದ ಬಳಿಕ ಯಾರಿಗೂ ಕೂಡ ನೀವು ಯಾರು ಪಾಸ್ ಆಗಿಲ್ಲ, ಬೇರೆಯವರು ಪಾಸ್ ಆಗಿದ್ರೆ ಎಕ್ಸಾಮ್ ಅಟೆಂಡ್ ಮಾಡಿದಂಥವ್ರು ಅವ್ರಿಗೆ ಕೆಲಸ ಸಿಕ್ಕಿದೆ ಅಂತ ಹೇಳಿ ಇವ್ರನ್ನ ಯಾಮರ್ಸುವಂತ ಕೆಲಸವನ್ನು ಮಾಡುವಂಥದ್ದು. 2 ರಿಂದ 3 ಸಾವಿರ ಆಗಿರೋ ಹಿನ್ನೆಲೆಯಲ್ಲಿ ಅಷ್ಟು ಹಣಕ್ಕಾಗಿ ಯಾರು ಕೂಡ ಅದನ್ನ ತಲೆ ಕೆತ್ಕೊಂಡು ವಾಪಸ್ ಯಾರು ಹೋಗಿ ದೂರನ್ನ ಕೊಡ್ತಾ ಇರ್ಲಿಲ್ಲ. ಈ ಕಾರಣಕ್ಕಾಗಿ ದೂರನ್ನ ಕೊಡ್ತಿರ್ಲಿಲ್ಲ ಅಂತೇಳಿ ಹಣವನ್ನ ತೆಗೆದುಕೊಂಡು ಇವರು ಯಾವಾಗ್ಲೂ ಹಾಗೆ ಓಡಾಡ್ಕೊಂಡಿರ್ತಾ ಇದ್ರು. ಸೊ ಇತ್ತೀಚೆಗೆ ಏನು ವೈಟ್ಫೀಲ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂಥ ಇನ್ಸಿಡೆಂಟ್ಗಳಾಗುತ್ತೆ. ಇನ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಪೊಲೀಸರು ಗಮನಕ್ಕೆ ಬಂದು ಧನ್ಯವಾದ ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. I think they don't have